ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಸೈಡ್ ಡಿಶ್. ಹಾಗಾದರೆ ನಾನಿವತ್ತೊಂದು ಹಂದಿ ಫ್ರೈ ವಿಡಿಯೋ ಮಾಡಲಿದ್ದೇನೆ. ಬ್ರ್ಯಾಂಡಿ ಮಿಕ್ಸ್ ಮಾಡಿ ಹಂದಿ ಫ್ರೈ. ನಾನು 1 kg ಹಂದಿ ಮಾಂಸ ತೆಕ್ಕೊಂಡಿದ್ದೆ. ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕೊಡುವ. ಈಗ ಚಿಕ್ಕ ಚಿಕ್ಕ ಪೀಸ್ ಮಾಡಿದರೆ ಬೇಯಲಿಕ್ಕೆ ಸಹ ತೊಂದರೆ ಏನಿಲ್ಲ. ಕಟ್ ಮಾಡಿ ಎಲ್ಲ ಆಯಿತು. ಇನ್ನೊಮ್ಮೆ ತೊಳೆದು ಕೊಡುವ. ಇದನ್ನು ಬೆಂಕಿ ಹೊತ್ತಿ ಕೊಡ್ತೇನೆ. ಇದು ಮಳೆ ಬಂದ ಕಾರಣ ಹೊರಗೆ ಕುಕ್ ಮಾಡಲಿಕ್ಕೆ ಆಗುದಿಲ್ಲ. ಆದ ಕಾರಣ ಒಳಗೆ ಮಾಡಿಕೊಂಡಿರುವುದು. ನಾನು ಬಾಣಲೆಯನ್ನು ಕೊಡ್ತೇನೆ. ಗಾಯ್ಸ್, ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಕೊಡ್ತೇನೆ. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಕೊಡ್ತೇನೆ. ಮತ್ತೆ ಸ್ವಲ್ಪ ನೀರುಳ್ಳಿ ಮತ್ತು ಹಸಿಮೆಣಸು. ಬೇವು ಸೊಪ್ಪು ಹಾಕಿ ಕೊಡ್ತೇನೆ. ಮತ್ತೆ 1 ಸ್ಪೂನರಷ್ಟು ಜೀರಿಗೆ ಒಳ್ಳೆ ಮಿಕ್ಸ್ ಮಾಡಿ. ಇನ್ನು ನಾವು ಕಟ್ ಮಾಡಿಟ್ಟಂತ ಹಂದಿ ಮಾಂಸ ಹಾಕಿ ಕೊಡುವ. ಹೊಳೆಯಲ್ಲಿ ಮಾಡಿದ ಕಾರಣ ಒಳ್ಳೆ ಹೊಗೆ ಕಣ್ಣಿಗೆ ಬರ್ತದೆ. ಒಳ್ಳೆ ಫ್ರೈ ಆಗಬೇಕು. ಹಂದಿ ಫ್ರೈ ಆಗಿ ಅದರ ನೀರೆಲ್ಲ ಇಳಿದು ಬರಬೇಕು. ಹುಡಿಗಳೆಲ್ಲ ಹಾಕಿ ಕೊಡುವ. ಅರಸಿನ ಹುಡಿ ಹಾಕಿ ಕೊಡ್ತೇನೆ. ಮತ್ತು ಕೊತ್ತಂಬರಿ ಹುಡಿ ಮತ್ತು 2 ಮೆಣಸಿನ ಹುಡಿ ಮಿಕ್ಸ್ ಮಾಡಿದ್ದು, ಕಾಶ್ಮೀರಿ ಮತ್ತು ನಮ್ಮ ಸಾದಾ ಮೆಣಸಿನ ಹುಡಿ, ಹಂದಿ ಮಸಾಲ ಮತ್ತು ಸ್ವಲ್ಪ ಪೆಪ್ಪರು, ಸ್ವಲ್ಪ ಜೀರಿಗೆ ಸಾಕಿ ಕೊಡ್ತೇವೆ. ನೋಡಿದ್ರೆ ರೈಸ್ ಫ್ರೈ ಆಗಿ ಹೇಗೆ ಆಯ್ತು ಅಂದ್ರೆ ಕೆಂಪು ಕೆಂಪುಂಟು. ನಾನು ಸ್ವಲ್ಪ ಉಪ್ಪು ಹಾಕಿ ಕೊಡ್ತೇನೆ. 1.5 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಮತ್ತೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಒಂದು ಅರ್ಧ ಲೋಟೆಯಷ್ಟು ನೀರು ಹಾಕಿ ಕೊಡ್ತೇನೆ. ಬಿಸಿ ನೀರು ಹಾಕ್ಬೇಕು. ಇನ್ನೊಮ್ಮೆ ಒಳ್ಳೆ ಕುದಿದು ಡ್ರೈ ಆಗಬೇಕು. ಅದರೊಮ್ಮೆ ಮುಚ್ಚಿ ಕೊಡ್ತೇನೆ. ಒಮ್ಮೆ ಒಳ್ಳೆ ಕುದಿಯಲಿ. ತೆಂಗಿನಕಾಯಿಯನ್ನು ಸುಟ್ಟು ತೆಗೆದಿದ್ದೇನೆ. ಇದರ ಬೊಂಡನ್ನು ಪೀಸ್ ಪೀಸ್ ಮಾಡಿ ತೆಗಿಬೇಕು. ಕಟ್ ಮಾಡಿದಂತಹ ತೆಂಗಿನಕಾಯಿಯ ಬೊಂಡನ್ನು ಹಾಕಿ ಕೊಟ್ಟಿದ್ದೇನೆ. ಒಂದು 2 ನಿಮಿಷ ಒಳ್ಳೆ ಕುಕ್ ಮಾಡುವ. ಇದನ್ನು ಒಲೆಯಿಂದ ತೆಗೀತೇನೆ. ಆಯಿತಾ, ನಾನು ಸ್ವಲ್ಪ ಎಣ್ಣೆ ಹಾಕಿ ಕೊಡ್ತೇನೆ. ಈರುಳ್ಳಿ ಮತ್ತು ಶುಂಠಿ ಹಸಿಮೆಣಸು ಕಟ್ ಮಾಡಿದ್ದನ್ನು ಹಾಕಿ ಕೊಡ್ತೇನೆ. ಬೇವು ಸೊಪ್ಪು ಫ್ಲೇವರಿಗೆ ಬೇಕು. ಎಲ್ಲ ಮಿಕ್ಸ್ ಮಾಡಿ ಕೊಡುವ. ಫ್ರೈ ಮಾಡಿ ಇಟ್ಟಂತ ಹಂದಿ ಮಾಂಸವನ್ನು ಹಾಕಿ ಕೊಡುವ. ಬ್ರ್ಯಾಂಡಿ ಇದು ಸ್ವಲ್ಪ ಹಾಕಿದರೆ ಸಾಕು. ಸಾಕು 30. ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಕೊಡುವ.
ಗೈಸ್ ಪೆಪ್ಪರ್, ತೆಗೆಯುವ ಒಲೆಯಿಂದ. ಹಂದಿ ಫ್ರೈ ರೆಡಿ ಆಗಿದೆ. ನಮ್ಮ ಬ್ರ್ಯಾಂಡಿ ಮಿಕ್ಸ್ ಮಾಡಿದಂತಹ ಹಂದಿ ಫ್ರೈ ಹೇಗುಂಟಂತೇಳಿ ನಾನು ಟೇಸ್ಟ್ ಮಾಡಿ ನೋಡ್ತೇನೆ. ಒಳ್ಳೆ ಕೆಂಪು ಕೆಂಪಾಗಿ. ಸ್ವಲ್ಪ ನಿಮಗೆ ಮನೆಯಲ್ಲಿ ಟ್ರೈ ಮಾಡ್ಬೋದು, ಒಳ್ಳೆಯದಾಗಿ. ಅಲ್ಲದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ. ಮತ್ತು ಇನ್ನು ಬರುವಂತಹ ವಿಡಿಯೋ ನಿಮಗೆ ಲಭಿಸಬೇಕಿದ್ದರೆ ಬೆಲ್ ಐಕನ್ ಒತ್ತಿ ಬಿಡಿ ಆಯಿತಾ. ಹಾಗಾದರೆ